ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊತ್ತು ನೋಡಿದ್ರಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ನೇಹಿತರೆ ಎಷ್ಟೊಂದು ಧೂಳಿದೆ ಗೊತ್ತಾ. ನಾನು ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕಾದ್ರೆ ಕೂಡ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಲರ್ ಅಂತ ಹೇಳ್ಬೋದು, ಅಂದರೆ ಮೆಣಸಿನ್ಕಾಯಿ ಕಲರ್, ಅದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ಕಲರ್ದೇ ಅಲ್ವಾ, ಮೇ ಬಿ ಅದು ಕಲರ್ ಬಿಟ್ಟಿದೆ ಅಂತ. ಬಟ್ ಕೆಳಗಡೆ ತೋರಿಸ್ತೀನಿ ಹೇಗಾಗಿದೆ, ಮಣ್ಣು ಎಷ್ಟಿದೆ ಅಂತ. ಕಾಣಿಸ್ತಿದ್ಯಾ? ತಗೊಳ್ಬೇಕಾದ್ರೆ ಏನು ಇಷ್ಟೊಂದು ಮಣ್ಣು ಥರ ಧೂಳು ಥರ ಕಾಣ್ತಾ ಇದೆ ಅಂದರೆ, ಬ್ಯಾಡ್ಗೆ ಮೆಣಸಿನ್ಕಾಯಲ್ಲಿ ಆ ಥರ ಏನೂ ಇರೋದಿಲ್ಲ, ಮಣ್ಣು ಕಟ್ಟು ಮೆಣಸಿನ್ಕಾಯಲ್ಲಿ ಮಾತ್ರನೇ ಮಣ್ಣಿರುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ ನೋಡಿ ಎಷ್ಟೊಂದು ಧೂಳಿದೆ ಮೇಲೆ, ಧೂಳು ಜೊತೆ ಮಣ್ಣು ಇದೆ. ಓಕೆ, ಬಿಸಿಲಿದ್ದಿದ್ರೆ ಹಾಗೆ ಒಣಗಾಕಿದ್ರು ಒಣಗೋಗ್ತಾ ಇತ್ತು. ಬಟ್ಟೆನೂ ಈಗ ಹಾಗೆ ಶ್ಯಾಡೋ ಅಲ್ಲೇ ಒಣಗಿಸ್ಬೇಕು. ಸೊ ಬಿಸಿಲಂತೂ ಏನಿಲ್ಲ, ಇಲ್ಲ ಅಂದಿದ್ರೆ ಹೋಗ್ಬಿಟ್ಟು ಟೆರೆಸ್ ಮೇಲೆ ಹಾಕಿದ್ರೆ ಒಂದೇ ದಿನದಲ್ಲಿ ಒಣಗೋಗಿರೋದು. ಈಗ ನಾವು ಇದನ್ನು ಹೀಗೆ ನಾನೇನು ಮಾಡ್ತೀನಿ, ಸ್ಟವ್ ಕೆಳಗಡೆ ಇಟ್ಬಿಡ್ತೀನಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಇಟ್ಬಿಟ್ರೆ ಒಂದು 2 ಡೇಸಲ್ಲೇ ಚೆನ್ನಾಗಿ ಕ್ರಿಸ್ಪ್ ಆಗಿಬಿಡುತ್ತೆ. ಸೊ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನಿವಾಗ ಯಾಕೆ ತರಿಸಿರೋದು ಅಂದರೆ, ವಾಂಗಿಬಾತ್ ಪೌಡರ್ ಮಾಡಬೇಕು, ಪುಳಿಯೋಗರೆ ಪೌಡರ್ ಮಾಡಬೇಕು. ನಮ್ಮ ಸಾನು ಏನು ಮಮ್ಮ ಎಷ್ಟು ದಿನ ಆಯಿತು ಮಾಡಿ, ಬಿಸಿಬೇಳೆ ಬಾತ್ಗೂ ಅದೇ ಪೌಡರ್ ಯೂಸ್ ಮಾಡೋದು. ಸೊ ಮಾಡೇ ಇಲ್ಲ, ತುಂಬಾ ದಿನ ಆಗೋಯ್ತು. ಅದಕ್ಕೆ ಅರ್ಜೆಂಟಾಗಿ, ಈಗ ಮಳೆ ಬೇರೆ ಅಲ್ವಾ, ಮೊದಲಾದರೆ ಈ ರೋಡ್ ಸೈಡಲ್ಲಿ ಇಟ್ಕೊಂಡಿರೋರು, ಈಗ ಮಳೆ ಆಗಿರೋದ್ರಿಂದ ಪಾಪ ಅವ್ರಿಗೂ ಲಾಸ್ ಆಗುತ್ತೆ ಎಲ್ಲನೂ ತಂದು ಇಟ್ಕೊಂಡಿದ್ರೆ. ಅದಕ್ಕೆ ಅವರು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮೊದಲಾದರೆ ಈಸಿಯಾಗಿ ಸಿಗ್ತಾ ಇತ್ತು. ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಏನೋ ಗೊತ್ತಿಲ್ಲಪ್ಪ, ಅಂಗಡಿಯಲ್ಲಿ 400 ರೂಪೀಸ್ kg ಇರುತ್ತೆ, ಇದು ನಿಮಗೆ 250 ಕೊಡ್ತಾರೆ. ಓಕೆ ಬನ್ನಿ, ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಲಸ ಒಂದಾಯಿತು ಕಿಚನಲ್ಲಿ ಮೇನ್. ಈಗ ನೆಕ್ಸ್ಟ್ ಕೆಲಸ ಬಂದು ನಾನು ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋದು. ನಾನು ತೋರಿಸಿದ್ದೀನಿ ಸುಮಾರು ಸರಿ ಪುಳಿಯೋಗರೆ, ವಾಂಗಿಬಾತ್. ಆದರೂ ಒಂದು ಕಾಮೆಂಟು ರಿಸೀವ್ ಆಗಿದ್ದು ನೆನಪು ನನಗೆ. ಡೀಟೇಲಾಗಿ ತೋರಿಸ್ಲಾ ಬೇಡವಾ, ನೀವೇ ಕಾಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಾನು ರೆಕಾರ್ಡ್ ಅಂತೂ ಈಗ ಮಾಡ್ಕೊಳ್ತೀನಿ, ಯಾಕಂದರೆ ನೀವು ಕೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವು ಯಾರು ಕೇಳಿಲ್ಲ ಅಂದರೆ ನಾನು ಶೇರ್ ಮಾಡೋಕ್ಕೋಗಲ್ಲ, ಬಟ್ ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ನಾನು ಒಂದು ಸಾರಿ ಮಾಡಿದ್ರೆ 1 ತಿಂಗಳಿಗೆ ಆಗೋ ಅಷ್ಟು ನಾನು ಮಾಡ್ಕೊಳ್ಳೋದು. ಇದು ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಮೆಜರ್ಮೆಂಟಲ್ಲಿ ಮಾಡೋದು. ನನಗೆ ಒಂದು 4 ಟೈಮ್ಸ್ ಆದರೂ ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಅದು ಏನು ನಾವು ಸ್ಪೈಸಸ್ ಹಾಕಿರ್ತೀವೋ ಅದ್ರ ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ. ಇವತ್ತು ನಾನು ಹೊಸ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಕ್ಯೂಟಾಗಿ ಚಿಕ್ಕದಾಗಿ. ಮೊದಲು ದೊಡ್ಡದು ಯೂಸ್ ಮಾಡ್ತಿದ್ದೆ ನೋಡಿ, ದೊಡ್ಡದು ಕೂಡ ಚೆನ್ನಾಗಿದೆ. ಇದು ಎರಡೂ ಕೂಡ ಟ್ರೈಪ್ಲೇದು, ಅಂದರೆ ತಳ ಹಿಡಿಯೋದಿಲ್ಲ. ಸೊ ನಾನು ಲಿಂಕ್ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಟ್ಯಾಗ್ ಪ್ರಾಡಕ್ಟ್ ಅಂತ ಬರುತ್ತಲ್ವಾ, ಅಲ್ಲಿ ಕೆಲವೊಂದು ಮಾತ್ರನೇ ಸಿಗೋದು, ಎಲ್ಲಾನು ಸಿಗೋದಿಲ್ಲ. ಈಗ ನಾನು ಬೇರೆ ಬೇರೆ ವೆಬ್ಸೈಟಲ್ಲಿ ತೊಗೊಂಡಿರ್ತೀನಲ್ವಾ, ಅದು ಒಂದೇ ಪ್ಲೇಸಲ್ಲಿ ಸಿಗೋದಿಲ್ಲ. ಸೊ ಆ ಲಿಂಕ್ ನಂಗೆ ಸಿಕ್ಕಿದಾಗ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಎರಡೂ ಕಡೆ ಒಂದ್ಸಾರಿ ನೋಡಿ ಆಯಿತಾ. ಸ್ನೇಹಿತರೆ ಮೆಣಸಿನ್ಕಾಯಿ ಎಲ್ಲ ಹುರಿದ್ನಾ, ಆಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ತೆಗೆದುಕೊಳ್ತಾ ಇದ್ದೆ. ನೋಡಿದ್ರೆ ಮೇನ್ ಇಂಗ್ರೀಡಿಯೆಂಟ್ ಉದ್ದಿನಬೇಳೆನೇ ಇಲ್ಲ. ಸರಿ ಉದ್ದಿನಬೇಳೆ ಇಲ್ಲೇ ಪಕ್ಕದಲ್ಲೇ ತೊಗೊಂಡು ಬಂದ್ಬೇಡ ಅಂದ್ಕೊಂಡು, ಆಮೇಲೆ ನೋಡಿದ್ರೆ ಧನಿಯಾನೂ ಇಲ್ಲ. ಸೊ ಧನಿಯಾ ಜಾಸ್ತಿ ಬೇಕು. ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ, ಈ ಟೈಮಲ್ಲಿ ಅಲ್ಲಿಗೆ ಹೋದರೆ ಫುಲ್ ರಶ್ಶು,
ಕ್ಯೂ. ಅಲ್ಲಿ ತರಕಾರಿ ವೇಯ್ ಮಾಡಿಸೋದಕ್ಕೂ ಕ್ಯೂ. ತರಕಾರಿ ಇಲ್ಲ ಅಂದ್ರೂ ಜಸ್ಟ್ ದಿನಸಿ ತೊಗೊಂಡು ಬರ್ತೀನಿ ಅಂದರೆ ದಿನಸಿನೂ ಅಲ್ಲಿ ವೇಯ್ ಮಾಡಿಸ್ಬೇಕಲ್ಲ, ಅದಕ್ಕೂ ಕ್ಯೂ. ಅದಾದಮೇಲೆ ಇಲ್ಲಿ ಬಿಲ್ಲಿಂಗಿಗೂ ಕ್ಯೂ. ಬೇಡಪ್ಪ, ನಾಳೆ ಬೆಳಿಗ್ಗೆನೇ ಬೇಗ ಹೋಗೋಣ. ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಫ್ರೆಶ್ ಆಗಿರುತ್ತೆ. ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ. ನಾನು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ, ತಿಳಿ ಸಾಂಬಾರು ಮಾಡೋಣ ಅಂತ. ಒಂದರಲ್ಲಿ ಅನ್ನ, ಒಂದರಲ್ಲಿ ಬೇಳೆ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಬೇಕಿತ್ತು, ಅದನ್ನ ಕೂತ್ಕೊಂಡು ಬಿಡಿಸ್ಕೊಳ್ತಾ ಇದ್ದೀನಿ. ಅವಾಗ್ಲಿಂದ ಕಿಚನಲ್ಲೇ ಇದ್ನಲ್ಲ, ಇವಾಗ ಟಿವಿ ಹಾಕೊಂಡು ಬಿಡಿಸ್ತಾ ಕೂತಿದ್ದೀನಿ. ಸ್ಟಿಚಿಂಗ್ ಟೈಮ್. ಆ್ಯಕ್ಚುಲಿ ನಾನು ಬೆಡ್ಶೀಟ್ ಮತ್ತು ದಿವಾನ್ ಸೆಟ್ ತರಿಸಿದ್ದೆ ಅಲ್ವಾ, ಅದು ತಂದು ತುಂಬ ದಿನ ಆಯಿತು. ಆದರೆ ಅದು ಹಾಕಿರಲಿಲ್ಲ ನಾನು. ಯಾಕೆ ಅಂದರೆ ಸ್ಟಿಚಿಂಗ್ ಸರಿಯಾಗಿ ಆಗಿರಲಿಲ್ಲ, ಅದು ಸ್ಟಿಚ್ ಸರಿಯಾಗಿ ಬಿದ್ದಿರಲಿಲ್ಲ. ಕೆಲವೊಂದು ಕಡೆ ಬಂದ್ಬಿಟ್ಟಿತ್ತು, ಕೆಲವೊಂದು ಕಡೆ ಅಂತೂ ಮಡ್ಚಿದ್ದಾರೆ, ಬಟ್ ಹಿಂದೆ ತಿರುಗಿಸಿ ನೋಡಿದ್ರೆ ಅದು ಪ್ರಾಪರಾಗಿ ಡಬಲ್ ಫೋಲ್ಡ್ ಆಗಿರಲಿಲ್ಲ. ಸೊ ಅದನ್ನೆಲ್ಲ ಒಂದು ಸಾರಿಗೇ ಹೊಲಿದ್ಬಿಟ್ಟು ಆಮೇಲೆ ಹಾಕೋಣ. ಹಾಕಾದ್ಮೇಲೆ ಅಂದರೆ ಒಂದ್ಸರಿ ಯೂಸ್ ಮಾಡಿದ್ಮೇಲೆ, ಎಸ್ಪೆಷಲಿ ಒಂದು ವಾಶ್ ಆದಮೇಲಂತೂ ಅದು ಥ್ರೆಡ್ ಎಲ್ಲನೂ ಬಿಟ್ಕೊಳ್ಳುತ್ತೆ ಅಂತ ಗೊತ್ತಿತ್ತು, ಯಾಕಂದರೆ ಅಷ್ಟೊಂದು ದೂರ ದೂರ ಹಾಕಿದ್ರು. ಅದಕ್ಕೆ ಈಗ ಇವತ್ತು ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನು ಕೂಡ ಓದಿಸ್ತಾ ಇದ್ದೀನಿ ಅವಳಿಗೆ. ಅವಳು ನೀನು ಓದ್ಕೋ, ನಾನು ಸ್ವಲ್ಪ ಹೊಲಿದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವಳು ರೂಮಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಇದ್ದಾಳೆ. ಸೊ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಅಂದರೆ ಜಸ್ಟ್ ಒಂದು ಹೊಲ್ದಿರೋದ್ರ ಮೇಲೇ ಒಂದು ದಾರ ಸ್ಟಿಚ್ ಮಾಡ್ತೀನಿ ಅಷ್ಟೆ. ನಾನು ಅಂದ್ಕೊಂಡೆ ಇದು ತುಂಬ ಬೇಗ ಆಗ್ಬಿಡುತ್ತೆ, ಏನು ಹೊಲ್ದಿರೋದ್ರ ಮೇಲೇ ಹೊಲಿಯೋದು ಅಲ್ವಾ ಅಂದ್ಬಿಟ್ಟು. ಮಧ್ಯ ನಾನು ಹೇಳಿದ್ನಲ್ಲ, ಪ್ರಾಪರ್ ಫೋಲ್ಡ್ ಆಗಿರಲಿಲ್ಲ, ಡಬಲ್ ಫೋಲ್ಡ್ ಆಗಿರಲಿಲ್ಲ, ದಾರ ಬಿಟ್ಕೊಂಡಿರೋ ಥರ ಕಾಣ್ತಾ ಇತ್ತು. ಸೊ ಅಷ್ಟಕ್ಕೆ ಸ್ಟಿಚನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಹೊಲಿಯೋದು ಕಂಪ್ಲೀಟ್ ಆಗಲೇ ಇಲ್ಲ. 5 ಪಿಲ್ಲೋ ಕವರ್ ಇದೆ, 2 ಲೋಡ್ಸ್ದು ಇದೆ, ಅದು 2 ಮುಗಿಸ್ದೆ. ಅಂದರೆ ಅವರು ಅದಕ್ಕೆ ಓಪನಿಂಗೇ ಕೊಟ್ಟಿರಲಿಲ್ಲ, ಇಟ್ಕೊಂಡು ಹೊಲಿದ್ಬಿಟ್ಟಿದ್ರು. ಅದಕ್ಕೆ ನಾನು ಅದನ್ನೆಲ್ಲ ಬಿಚ್ಚಿ ಮತ್ತೆ ಅದನ್ನ ಸೈಡ್ಸ್ ಎಲ್ಲಾನು ಹೊಲಿದು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಒಂದು ಬೆಡ್ಶೀಟ್ 4 ಕಡೆ ಹೊಲಿಗೆ ಹಾಕ್ತೆ, 2 ಲೋಡ್ಸ್ದು ಹೊಲಿಗೆ ಹಾಕ್ತೆ ಅಷ್ಟೇನೆ. ಇನ್ನು 5 ಪಿಲ್ಲೋ ಬಾಕಿ ಇದೆ. ಸ್ನೇಹಿತರೆ, ಟೈಮ್ ಈಗ 6:30. ನಾವೀಗ ಒಂದು ಮದುವೆಗೆ ಹೋಗಬೇಕು. ಅದಕ್ಕೆ ಈಗ ಎದ್ದು ಬಂದಿದ್ದೀನಿ, ರೆಡಿ ಆಗೋಣ ಅಂತ ಫೇಸ್ ವಾಶ್ ಮಾಡಿದ್ದೀನಿ. ನಿದ್ದೆ ಬರ್ತಾಯಿತ್ತು ಯಾಕೋ ಸಖತ್ತು. ಇವತ್ತು ಬೆಳಿಗ್ಗೆ ಬೇಗ ಎಚ್ಚರ ಆಗಿತ್ತು, ಆಮೇಲೆ 8 ಗಂಟೆ ಅಷ್ಟೊತ್ತಿಗೆ ಮತ್ತೆ ನಿದ್ದೆ ಬಂತು. ಅಂದರೆ 6 ಗಂಟೆಗೆಲ್ಲ ಎಚ್ಚರ ಆಗಿತ್ತು. ಎದ್ದು ಇನ್ನೇನು ಮಾಡೋದು, ಒಂದು ಹಾಫ್ ಆನ್ ಅವರ್ ಟ್ರೈ ಮಾಡಿದೆ ಮಲಗೋದಕ್ಕೆ, ಆಗಲಿಲ್ಲ. ಎದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಮಾಡಬೇಕಿತ್ತು. ಸರಿ ಅದನ್ನೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಬಿಟ್ಟೆ. ಯೂಶ್ವಲಿ ನಾನು ನಾಳೆ ಅಂತ ಇವತ್ತು ಕೂತ್ಕೊಂಡು ಎಡಿಟ್ ಮಾಡ್ತೀನಿ, ಇಲ್ಲ ಆಗಲೇ ಇಲ್ಲ ಅಂದರೆ ಬೆಳಿಗ್ಗೆ ಕೂತ್ಕೊಂಡು ಮಾಡ್ತೀನಿ. ಇವತ್ತು ಬೇಗ ಎಚ್ಚರ ಆಗಿತ್ತಲ್ಲ ಅಂದ್ಬಿಟ್ಟು ಇವತ್ತೇ ಕೂತ್ಕೊಂಡು ಅರ್ಧ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆನೆ. ಆಮೇಲೆ ಈಗ ಮಧ್ಯಾಹ್ನ ಕೂತ್ಕೊಂಡು ಅರ್ಧ ಮಾಡಿದೆ. ಸೊ ನಾಡಿದ್ದಕ್ಕೆ ಇವತ್ತೇ ರೆಡಿ ಆಯಿತು, ಬೇಗ ಎದ್ದಿದ್ದಕ್ಕೆ. ಸಖತ್ತು ಕಣ್ಣೆಳಿಯೋಕ್ಕೆ ಶುರು ಆಯಿತು. ಸೊ ಅಲ್ಲೇ ಹಾಲಲ್ಲೇ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಮಲಗಿದೆ ಅನಿಸುತ್ತೆ. ನಮ್ಮ ಹುಡುಗಿ ಬಂದು ಹೇಳ್ಸಿದ್ಲು, ಅವಳಿಗೆ ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಎಷ್ಟು ಗಂಟೆಗೆ ಹೋಗೋದು ಅಂದ್ಕೊಂಡು. ಸೊ ಕಣ್ಣು ನೋಡಿ ಇನ್ನು ಹಾಗೇ ಇದೆ. ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ ಆಗಿ ನೆಗಡಿ ಆಗಿತ್ತಲ್ವ, ಅದು ಯಾಕೋ ಇನ್ನೂ ಸರಿಯಾಗಿ ಹೋಗೇ ಇಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆಯೋ. ಬೆಳಿಗ್ಗೆ ಅಂತೂ ಮಾತಾಡೋದಕ್ಕೆ ಆಗೋದಿಲ್ಲ, ಗಂಟ್ಲು ಫುಲ್ಲು ಒಂಥರ ಕಟ್ಟದಂಗೆ ಇರುತ್ತೆ. ಓಕೆ ಬನ್ನಿ ಹೋಗೋಣ. 2 ಸ್ಯಾರಿ ಚೂಸ್ ಮಾಡಿದ್ದೆ. ಮೊದಲು ಇದನ್ನು ಉಟ್ಕೊಳ್ಳೋಣ ಅಂದ್ಕೊಂಡೆ, ಫ್ಯಾನ್ಸಿ ಸ್ಯಾರಿ. ಆಮೇಲೆ ಅನ್ನಿಸ್ತು ರೇಷ್ಮೆದು ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ಯಾಕೋ ರೇಷ್ಮೆದು ಉಟ್ಕೊಳ್ಳೋಕೆ ಮೂಡ್ ಬರ್ತಾ ಇಲ್ಲ. ಹೇಳಿದ್ನಲ್ಲ, ಇನ್ನೂ ಕಣ್ಣು ಫುಲ್ ಬಿಟ್ಟೇ ಇಲ್ಲ, ನಿದ್ದೆ ಮೂಡಲ್ಲೇ ಇದ್ದೀನಿ. ಅದಕ್ಕೆ ಅದಾದರೆ ಸ್ವಲ್ಪ ಪ್ಲೀಟ್ಸ್ ಮಾಡು, ಐರನ್ ಮಾಡು, ಪಿನ್ನು, ಸೆಟ್ ಪಿನ್ನು ಅದೆಲ್ಲನೂ ಕಷ್ಟ.
ಅದಕ್ಕೆ ಈಸಿಯಾಗಿ ಇದನ್ನೇ ಉಟ್ಕೊಳ್ಳೋಣ ಅಂತ ಈಗ ತೊಗೊಂಡಿದ್ದೀನಿ. ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಇಲ್ಲಿ ಪಿಕ್ಚರ್ ನೋಡಿ ಸೇಮ್ ಕಾಣುತ್ತೆ. ಉಟ್ಕೊಂಡ್ಮೇಲೆ ಒಂದು ಸಾರಿ ತೋರಿಸ್ತೀನಿ. ಇದು ಕ್ಯಾಟಲಾಗ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಂಗಿದೆಯೋ ಹಂಗೆ ಇರುತ್ತೆ. ಕಲರ್, ಅದರ ಮಟೀರಿಯಲ್ ಮತ್ತು ಡಿಸೈನ್ ಎಲ್ಲನೂ. ಸೊ ಈಸಿ ಟು ವೇರ್. ಅದಕ್ಕೆ ಈಗ ಇದನ್ನೇ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಜೊತೆ ಶೇಪ್ ವೇರ್, ಈ ಶೇಪ್ ವೇರ್ ಲಿಂಕ್ ನಾನು ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಶೇಪ್ ಬರುತ್ತೆ, ತುಂಬ ಹರಡ್ಕೊಡೋದಿಲ್ಲ ಸಾರಿ. ಸೊ ಈಗ ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ಇದೇನು ಸ್ನಾನ ಮಾಡಿ ಬಂದಿದ್ದೀನಿ ಅಂದ್ಕೊಳ್ತಿದ್ದೀರಾ? ಬೆಳಿಗ್ಗೆ ನಾನು ತಲೆ ಸ್ನಾನ ಮಾಡೋದು ಮರ್ತಿದ್ದೆ. ಅದಕ್ಕೆ ಸಂಜೆ ಮಾಡೋಣ ಬಿಡು ಅಂದ್ಕೊಂಡೆ. ಅಂದರೆ ಬೆಳಗ್ಗೆ ನೆನಪೇ ಇರಲಿಲ್ಲ ಮದುವೆಗೆ ಹೋಗಬೇಕು ಅಂತ. ಒಂಥರ ಆಯಿಲಿ ಸ್ಕ್ಯಾಲ್ಪ್ ಆಗಿಬಿಟ್ಟಿತ್ತು. ಅದಕ್ಕೆ ಸರಿ ಬಿಡು ಸಂಜೆ ಮಾಡೋಣ ಅಂದ್ಕೊಂಡೆ. ಮಲ್ಗಿ ಎದ್ನಲ್ವಾ, ಮರ್ತೇ ಬಿಟ್ಟಿದ್ದೆ ಅವಾಗ. ಈಗ ಸಿಕ್ಕ ಬಿಡಿಸ್ಕೊಳ್ಳೋಣ ಅಂತ ಕೂದಲು ತೆಗೆದಾಗ ಅಯ್ಯೋ ಏನಿದು ಇಷ್ಟೊಂದು ಜಿಡ್ಡಿದೆಯಲ್ಲ ಅಂದ್ಬಿಟ್ಟು 5-10 ಮಿನಿಟ್ಸಲ್ಲಿ ಬೇಗ ಸ್ನಾನ ಮಾಡಿ ಬರೋಣ ಅಂತ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ. ಈಗ ತಕ್ಷಣಕ್ಕೆ ಹೊರಡಲೇಬೇಕಿತ್ತಲ್ವಾ, ಬ್ಲೋ ಡ್ರೈ ಮಾಡಿಕೊಂಡೇ ಹೋಗಬೇಕಿಲ್ಲ ಅಂದರೆ ಒದ್ದೆ ಕೂದಲಲ್ಲಿ ಹೇಗೆ ಹೋಗ್ತೀರಾ. ಡ್ರೈಯರ್ ಯೂಸ್ ಮಾಡೋ ಬದಲು ನಾನು ಈಗ ರೀಸೆಂಟಾಗಿ ರಿಸೀವ್ ಆಗಿತ್ತು ಅಗಾರೋ ಹೇರ್ ವಾಲ್ಯೂಮೈಸರ್. ಅಂದರೆ ಇದರಲ್ಲಿ ನಾವು ಬ್ಲೋ ಡ್ರೈ ಕೂಡ ಮಾಡ್ಕೊಳ್ಬೋದು, ಶೇಪ್ ಕೂಡ ಕೊಡ್ಬೋದು, ಹಾಗೆ ವಾಲ್ಯೂಮೈಸ್ ಅಂದರೆ ಹೇರ್ಗೆ ನಮಗೆ ವಾಲ್ಯೂಮ್ ಕೂಡ ಆ್ಯಡ್ ಮಾಡ್ಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹೇಳಿದ್ನಲ್ಲ, ಒಂದ್ಸಾರಿ ಸಿಕ್ ಬಿಡಿಸ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ಈಸಿಯಾಗಿ ರೊಟೇಟ್ ಆಗುತ್ತೆ. ಇಲ್ಲಾಂದರೆ ಸಿಕ್ ಅಲ್ಲೇ ಸಿಗಾಕೊಳ್ಳುತ್ತೆ. ಸೊ ಈಸಿ ಟು ಯೂಸ್. ರೆಡಿ ಸ್ನೇಹಿತರೆ, ಇನ್ನೊಂದೊಂದು 5-10 ನಿಮಿಷ ರಾಜೇಶ್ ಮತ್ತು ಸಾನು ರೆಡಿ ಆಗ್ತಾ ಇದ್ದಾರೆ. ಅಂದರೆ ನಾನು ರೂಮ್ನ ಆಕ್ಯುಪೈ ಮಾಡ್ಕೊಂಡಿರ್ತೀನಲ್ಲ, ಸೊ ಮೊದಲು ನಾನು ರೆಡಿ ಆದಮೇಲೆ ಅವ್ರಿಗೆ ಕರೆಯೋದು. ಸೊ ಅವ್ರಿಗೆ ರೆಡಿ ಆಗ್ತಾ ಇದ್ದಾರೆ. ನೀನು ಹೊರಡೋಣ. ಫ್ಯಾನ್ಸಿ ಸ್ಯಾರಿ ಉಟ್ಟಿರೋದ್ರಿಂದ ಜ್ಯುವೆಲ್ರಿ ಹಾಕೋದಕ್ಕೆ ಕಷ್ಟ, ಯಾವ್ದು ಮ್ಯಾಚ್ ಮಾಡಲಿ. ಅದರಲ್ಲೂ ಇದು ಬೋಟ್ ನೆಕ್ ಫುಲ್ ಹೈ ಇದೆ, ಯಾವ್ದು ಹಾಕೋದು ಕನ್ಫ್ಯೂಷನ್. ನೋಡೋಣ, ಕೇಳಿ ನೋಡ್ತೀನಿ ಏನಂತಾರೆ. ಸಾನು ಫುಲ್ ಡೀಸೆಂಟ್, ಫುಲ್ ಕತ್ತು ಬಗ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಬರೀ ರಿಸೆಪ್ಷನ್ ಅಲ್ವಾ, ಹಾಗಾಗಲಿ. ಹೌದಾ? ತುಂಬ ದೊಡ್ಡದಿದೆಯಲ್ಲ ಇದು. ಸದ್ಯ ನಮ್ಗೆ ಹತ್ರ ಅಲ್ವಾ? ಅದು 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 ಐ ಸಾನು Out of the box thinking. ಸ್ನೇಹಿತರೆ, ಈಗ ಮನೆಗೆ ಬಂದು ಸುಮಾರು ಹೊತ್ತಾಯಿತು. ಎಷ್ಟು ಗಂಟೆಗೆ ಬಂದ್ವಿ? 10 ಗಂಟೆ ಒಳಗಡೆನೇ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಶುರು ಮಾಡಿದೆ. ಅಲ್ಲಿ ನಾವು ಬೇಗನೆ ಹೋದ್ವಿ, ಬೇಗನೆ ಊಟಕ್ಕೂ ಹೋದ್ವಿ. ಇನ್ನು ಹೊರಡೋಣ ಅಂತ ಹೊರಗಡೆ ಬಂದ್ವಿ. ಅಲ್ಲಿ ಒಬ್ಬರು ನಮ್ಮ ರಿಲೇಟಿವ್ ಸಿಕ್ಕಿದ್ರು.
ಯಾರು ಗೊತ್ತಾ, ಎಂಗೇಜ್ಮೆಂಟ್ಗೆ ಹೋಗಿದ್ವಿ ನೋಡಿ, ಅವ್ರ ಮನೆಯವರು. ಸೊ ಅಲ್ಲೂ ಸುಮಾರು ಹೊತ್ತು ಮಾಡಿದ್ವಿ. ಆಮೇಲೆ ಒಂದು ರೀಲ್ ಮಾಡೋಣ ಅಂದ್ಬಿಟ್ಟು ಸಖತ್ತು ಟ್ರೈ ಮಾಡಿದ್ವಿ. ಅಲ್ಲಿ ಫ್ಲಾಪ್ ಆಯಿತು. ಸರಿ, ಒಂದು ಕಡೆ ಆ್ಯಂಗಲ್ ಸರಿ ಬಂದಿಲ್ಲ, ಇನ್ನೊಂದು ಕಡೆ ಬೆಳಕು ಸರಿ ಬಂದಿಲ್ಲ, ಇನ್ನೊಂದು ಕಡೆ ನಮಗೆ ಸ್ಟೆಪ್ಸೇ ಸರಿಯಾಗಿ ಬಂದಿಲ್ಲ. ಹಾಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕಳೆದ್ಬಿಟ್ಟು ಮನೆಗೆ ಬಂದ್ವಿ 10 ಗಂಟೆಗೆ. ಈಗ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಸಿ ಗುಡ್ ನೈಟ್. ನಾನು ಬ್ರಷಿಂಗ್ ಈಗ ನಾನು ಹೋಗ್ಬಿಟ್ಟು ಈಗ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಮಲಗಬೇಕು.